ಸಿಎಂ ಪತ್ನಿ ಸೈಟ್ ವಾಪಸ್ ಮಾಡುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ಈಗ ರಾಜಕೀಯ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ನಾನು ಅವತ್ತೇ ಹೇಳಿದ್ದೆ 3 ತಿಂಗಳ ಹಿಂದೆನೆ ಸೈಟ್ ವಾಪಸ್ ಕೊಡಿ, ಆಗಲೇ ವಾಪಸ್ ಕೊಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾನೆ ಇರಲಿಲ್ಲ, ಸಿದ್ದರಾಮಯ್ಯ ಕುರ್ಚಿ ಅಲುಗಾಡ್ತಾ ಇರಲಿಲ್ಲ ಅಂತ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಹೊಗಳು ಭಟ್ಟರಿಂದ ಸಿದ್ದರಾಮಯ್ಯ ಅವರಿಗೆ ಈ ಸ್ಥಿತಿ ಬಂತು. ಒಡವೆ ಕದ್ದಂತ ಕಳ್ಳ ಒಡವೆಯನ್ನು ವಾಪಸ್ ಕೊಟ್ರೆ ಪ್ರಕರಣ ಮುಗಿದು ಹೋಗುತ್ತಾ ಅಂತ ಅವರು ಪ್ರಶ್ನಿಸಿದ್ದಾರೆ. 64 ಕೋಟಿ ಕೇಳಿದ ದಿನವೇ ನಿಮ್ಮ ಗೌರವ ನೆಲ ಕಚ್ಚಿತು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡಿದ್ದಾರೆ. 2.5 ತಿಂಗಳ ಹಿಂದೆನೇ ಈ 14 ಸೈಟ್ಗಳನ್ನು ಏನು ಅಕ್ರಮವಾಗಿ ಪಡ್ಕೊಂಡಿದ್ದೀರಿ ಅದನ್ನು ವಾಪಸ್ ಕೊಟ್ಬಿಡಿ ಸರ್. ಆಗ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆಗೆ ಅವಕಾಶವಾಗುತ್ತೆ, ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ. ನಿಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನವನ್ನು ಈ 14 ಸೈಟ್ಗಳು ನುಂಗಿ ಹಾಕಬಾರದು ಅಂತ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ. ಆದರೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ. ಇವಾಗ ಇಡೀ ಕೇಸು ದಾಖಲಾದ ನಂತರ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಲಾಗೂ ಆದ ನಂತರ ಈಗ ಹಿಂದಿರುಗಿಸುವಂಥ ಕೆಲಸ ಮಾಡಿದರೆ. 2.5 ತಿಂಗಳು ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬರೇ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವೂ ಆಗ್ತಿರಲಿಲ್ಲ. ಈಗ ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೇಲಿ ಇಟ್ಕೊಳ್ಳೋದಲ್ಲೇ ಬರೀ ನಿಮಗೆ ಬಹುಪರಾಕ್ ಹಾಕೊಳ್ಳೋರನ್ನ ಇಟ್ಕೊಂಡು ಹೋಗಿದ್ರಿಂದಾಗಿ ನಿಮಗಿಂಥ ಪರಿಸ್ಥಿತಿ ಬಂದಿದೆ. ಹಾಗೆ ಈ ಪ್ರಕರಣದ ಮುಖಾಂತರವಾಗಿ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು, ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸೀನಿಯರ್ ರಾಜಕಾರಣಿಗಳಿಗೆ, ಯಾರ್ಯಾರು ನಿಮ್ಮ ಕುಟುಂಬವನ್ನು ಹತ್ತಿರದಲ್ಲಿ ಇಟ್ಕೊಂಡಿದ್ದೀರಿ, ನಿಮ್ಮ ಮಕ್ಕಳನ್ನ ಬೆಳೆಸೋಕೆ ಹೋಗಿದ್ದೀರಿ, ಎಲ್ಲ ರಾಜಕಾರಣಿಗಳಿಗೂ ಇದೊಂದು ಪಾಠ. ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವ್ರಿಗೂ ನಿಮ್ಮ ಕುಟುಂಬದವರೇ ನಿಮ್ಮ ವರ್ಚಸ್ಸಿಗೆ, ನಿಮ್ಮ ಕುರ್ಚಿಗೆ ಕಳಂಕವನ್ನು, ಧಕ್ಕೆಯನ್ನು ತಂದಿಟ್ಟಿರುವಂಥವ್ರು. ಇನ್ನು ಮುಂದೆ ಆದರೂ ಮುಂದಿನ ಉಳಿದವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈಗ ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಏನೋ ಒಡವೆನೋ ಏನಾದರೂ ಕತ್ಕೊಂಡು ಹೋಗಿರ್ತಾನೆ, ಕಳ್ಳ ಸಿಗಾಕೊಳ್ತಾನೆ, ಅವನೇನಾದ್ರು ಕತ್ಕೊಂಡು ಹೋಗಿದ್ದು ವಾಪಸ್ ಕೊಟ್ಬಿಡ್ತೀನಿ ಅಂತಂದರೆ ಪ್ರಕರಣ ನಿಲ್ಲುತ್ತಾ? ಹಂಗಾಗಿದೆ ಪರಿಸ್ಥಿತಿ ಇವತ್ತು. ಅಕ್ರಮವಾಗಿ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ ಅವರು ಕಾನೂನು ಪದವೀಧರರು, 14-15 ಬಜೆಟನ್ನು ಮಂಡಿಸಿದಂಥ ವ್ಯಕ್ತಿ, ಅವ್ರಿಗೆ ಗೊತ್ತಿತ್ತು ಸ್ಪಷ್ಟವಾಗಿ. ಇಷ್ಟಾಗಿಯೂ ಕೂಡ ಅದನ್ನು 62 ಕೋಟಿ ಅದಕ್ಕೆ ಕೊಡಬೇಕು ಅಂತ ಹೇಳಿದ ದಿನವೇ ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ರಾಜ್ಯ ಕಳೆದ 45 ವರ್ಷಗಳಲ್ಲಿ ಯಾವ ಅಭಿಪ್ರಾಯನ ಇಟ್ಕೊಂಡಿತ್ತು, ಆ ಅಭಿಪ್ರಾಯ ಅನ್ನೋದು ಒಂದೇ ಸರಿ ನೆಲಕಚ್ಚಿ ಹೋಗ್ಬಿಡ್ತು. ಎಲ್ಲಿ ದುಡ್ದು ಇವ್ರದ್ದು ಪಿತ್ರಾರ್ಜಿತ ಆಸ್ತಿಯನ್ನು ಮೂಡೋದವ್ರು ಅಕ್ವೈರ್ ಮಾಡಿ ಅದಕ್ಕೆ ಇವರು ಕ್ಲೈಮ್ ಮಾಡ್ತಾ ಇರೋಂಥದ್ದು. ಯಾರೋ ದಲಿತನ ಭೂಮಿ ಅದನ್ನು ಅಕ್ರಮವಾಗಿ ತೊಗೊಂಡಿದ್ದಾರೆ, ಇವರು ಬಾಮೈದೆ ತೊಗೊಂಡಿರೋದು, ಅದನ್ನು ಅಕ್ರಮವಾಗಿ ಇವರ ಪತ್ನಿ ಕೊಟ್ಟಿದ್ದಾರೆ. ಅದಕ್ಕೆ 62 ಕೋಟಿ ರೂಪಾಯಿ ಅಂತೇಳಿ ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಬರಬಾರ್ದಿತ್ತು. ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಯಾವತ್ತು 62 ಕೋಟಿ ರೂಪಾಯಿ ಕೊಡಬೇಕು, ಮೂಡ ಸರೆಂಡರ್ ಮಾಡಬೇಕು ಅಂತ ಹೇಳಿದ್ರು, ಆವತ್ತೇ ಅವ್ರ ಬಗ್ಗೆ ಇದ್ದಂತಹ ಗೌರವ, ಅವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ. ಈಗ ಅದು ಏನು PMLA ಆ್ಯಕ್ಟು ಲಾಗೂ ಆಗಿದೆ, ಇಡಿ ಕೇಸ್ ರಿಜಿಸ್ಟರ್ ಮಾಡಿದೆ, ಲೋಕಾಯುಕ್ತದಲ್ಲಿ FIR ಆಗಿದೆ, ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ ನಡಿನೂ ಕೂಡ ತನಿಖೆ ಆರಂಭವಾಗಿದೆ. ಈಗ ಕೊಡದೇ ಇರೋಂಥದ್ದು ಎರಡು ಒಂದೇ. ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ, ನೈತಿಕ ಹೊಣೆ ಹೊತ್ತು ಅವ್ರು ರಾಜೀನಾಮೆನ ಕೊಡಬೇಕಾಗುತ್ತೆ. ಒಂದು ವೇಳೆ ಅವರಿಗೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ತಲೆಬಾಗುವಂಥ ಮನಸ್ಥಿತಿ ಇತ್ತು ಅಂದಿದ್ದರೆ, ಅವರು ಅಕ್ರಮವಾಗಿ ಪಡೆದುಕೊಂಡಿರೋದ್ರ ಬಗ್ಗೆ ಅವರಿಗೆ ಅಂಜಿಕೆ ಇತ್ತು ಅಂದಿದ್ದರೆ, ಈ ಪ್ರಕರಣ ನನಗುದಿಗೆ ಬಿದ್ದು ಕೂಡಲೇ ಕೊಡ್ಬೋದಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.